ಇನ್ನು ಯಾದಗಿರಿ ನಗರದ ಆಶ್ರಯ ಕಾಲೋನಿಯ ನಿವೇಶನದಲ್ಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಅಕ್ರಮ ಎಸಗಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಯಾದಗಿರಿ ನಗರಸಭೆ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ಅಜಯ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಆಶ್ರಯ ಕಾಲೋನಿಯಲ್ಲಿ ಅಕ್ರಮವಾಗಿ ವಾಣಿಜ್ಯ ಗೋದಾಮು ನಿರ್ಮಾಣ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಗೋದಾಮು ನಿರ್ಮಾಣ ಮಾಡುತ್ತಿದ್ದವರ ವಿರುದ್ಧ ಹಾಗೂ ಅಕ್ರಮ ಎಸಗಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯವನ್ನ ಮಾಡಿದ್ದಾರೆ. ತಪ್ಪಿಸ್ಥರ ವಿರುದ್ಧ ಕ್ರಮಕ್ಕೆ ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಳ್ಳೋದಕ್ಕೆ ಪ್ರತಿಭಟನೆ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಪ್ರತಿಭಟನಾ ನಿರತರು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಯಾದಗಿರಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಆಶ್ರಯ ಕಾಲನಿ 147 ಸರ್ವೆ ನಂಬರು, ಪ್ಲಾಟ್ ನಂಬರ್ 14 ಹಳೆಯದು, ಹೊಸದು 6 ನಂಬರ್ ಅಂತೇಳಿ ಅಲಾಟ್ಮೆಂಟ್ ಇದೆ. ಅದು ದಾಖಲೆಗಳು ಏನದಲ್ಲ, ಅಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಯಾವುದೇ ದಾಖಲಾತಿ ಇಲ್ಲ. ಅವರು ಏನದಲ್ಲ ಸುಳ್ಳು ಸೃಷ್ಟಿ ಡಾಕ್ಯುಮೆಂಟ್ ರೆಡಿ ಮಾಡಿ ಕೇಸಿ ಇನ್ನೊಬ್ಬರಿಗೆ ಮಾರಾಟ ಮಾಡ್ಯಾರ. ಮಾರಾಟ ಮಾಡಿದ್ಮೇಲೆ ಇದು ಈ ಥರ ನಮ್ಗೆ ಹಿಂಗೆ ಆಗಿದೆ ಅಂತೇಳಿ ಗಮನಕ್ಕೆ ಬಂದಾಗ ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಗರಸಭೆ ಅಧಿಕಾರಿಗಳಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೆ. ಈ ರೀತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಮನೆಗಳು ಕಟ್ಟಾರ, ಹಿಂಗೆಲ್ಲ ನೀವೆಲ್ಲ ಇದು ನಿಮ್ಮ ಗಮನಕ್ಕೆ ಇರಲ್ಲ ಹೆಂಗೆ ಆಗ್ಲಕ್ಕಂತ ಕೇಳಿದಾಗ ಅವ್ರು ಇಲ್ಲ ನಮ್ಮ ಸರಿಯಾದ ದಾಖಲೆ ಅದಾವ ಅಂತೇಳಿ ಅವ್ರು ಹೇಳಿದರು. ನಾವು ದಾಖಲೆ ಸಂಕಟ ಅವ್ರಿಗೆ ಏನದಲ್ಲ ಎಲ್ಲ ದಾಖಲೆ ಸಂಕಟ ಅವ್ರಿಗೆ ಒಪ್ಸಿವಿ, ವರದಿ ಒಪ್ಸಿವಿ. ಆದರೂ ಕೂಡ ಏನು ಗೊತ್ತಿಲ್ಲ ಥರ ನಗರಸಭೆ ಅಧಿಕಾರಿಗಳಾರ ಅಕ್ರಮ ಕಟ್ಟಡ ರೆಡಿ ಮಾಡಿ ಕೊಡೋಕ್ಕೆ ಇವರು ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾಥ್ ಕೊಡಕತ್ತಾರ. ಈ ಸಾಥ್ ಇರಲಿಲ್ಲದೆ ಯಾವುದೇ ಒಂದು ದಾಖಲೆ ಸೃಷ್ಟಿ ಆಗ್ಬೇಕಂದ್ರೆ ಒಂದು ಆನ್ಲೈನ್ ಖಾತೆ ಆಗ್ಬೇಕಂತಂದ್ರೆ 8 ಮಂದಿ ಸಿಬ್ಬಂದಿಗಳು ಅಧಿಕಾರಿಗಳು ಸೈನ್ ಆಗ್ಬೇಕಾದ್ರೆ ಒಂದು ತಂಬು ಹಿಡ್ಕೊಂಡು ಕೇಸ್ ಎಲ್ಲ 8 ಮಂದಿ ಸಿಬ್ಬಂದಿಗಳು ಸೈನ್ ಮಾಡ್ತಾರೆ ಸುಳ್ಳು ದಾಖಲೆಗೆ ಅಂತಂದಾಗ ಅದು ಹೊಲ ಎದ್ದು ಬೇಲಿ ಮೇಯ್ದಂಗೆ ಇವ್ರದ್ದು ನಗರಸಭೆ ಅಧಿಕಾರಿಗಳು ಇದಾಗ್ಯದ. ಅದಕ್ಕೆ ಏನದಲ್ಲ ಇದು ಕೂಡಲೇ ಇದು ನಗರಸಭೆ ಅಕ್ರಮ ಕಟ್ಟಡ ಅದು ತೆರವುಗೊಳಿಸಬೇಕು. ತೆರವುಗೊಳಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ.